ಹೆಂಡತಿ ಗಂಡನ ದುಡ್ಡಲ್ಲಿ ಮೋಜು ಮಾಡುತ್ತಿರುವಾಗ ಸಾವಿನ ದಾರಿ ಹಿಡಿದ ಗಂಡ. ಮಗನಿಗೆ ಹೆಣ್ಣು ನೋಡಲು ಹೋಗುವ ಸಂಭ್ರಮದಲ್ಲಿ ಗುರುರಾಜ್ ಮತ್ತು ಪಂಕಜರವರು ಸಂತೋಷದಿಂದ ರೆಡಿಯಾಗುತ್ತಿದ್ದರು. ಇತ್ತೊಬ್ಬ ಮಗನನ್ನು ಚೆನ್ನಾಗಿ ಓದಿಸಿ ಅವನಿಗೆ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿಯಾದ ಮೇಲೆ ಮದುವೆ ಮಾಡಿಸಲು ಮುಂದಾಗಿದ್ದರು. ಹಾಗಾಗಿ ಇಂದು ಅವನಿಗೆ ಹೆಣ್ಣು ನೋಡುವ ಶಾಸ್ತ್ರವನ್ನು ಇಟ್ಟುಕೊಂಡಿದ್ದರು. ಕಾರ್ತಿಕ್ ತನ್ನ ಕೋಣೆಯಲ್ಲಿ ಖುಷಿ ಖುಷಿಯಾಗಿ ರೆಡಿಯಾಗುತ್ತಿದ್ದನು. ಹುಡುಗಿಯ ಫೋಟೋ ನೋಡಿ ಫಿದಾ ಆಗಿದ್ದ ಅವನು ಅವಳನ್ನೇ ನೆನಪಿಸಿಕೊಂಡು ರೆಡಿಯಾಗತೊಡಗಿದನು. ರೆಡಿಯಾದ ನಂತರ ಎಲ್ಲರೂ ಹುಡುಗಿ ನೋಡಲು ಹುಡುಗಿ ಮನೆಗೆ ಹೊರಟರು. ಹುಡುಗಿ ಮನೆಗೆ ಹೋಗುತ್ತಿದ್ದಂತೆ ಹುಡುಗಿ ಮನೆಯವರೆಲ್ಲರೂ ಅವರೆಲ್ಲರನ್ನು ಆದರದಿಂದ ಬರಮಾಡಿಕೊಂಡರು. ಕಾರ್ತಿಕ್ನ ಕಣ್ಣು ಹುಡುಗಿಗಾಗಿ ಹುಡುಕಾಟತೊಡಗಿತು. ಸ್ವಲ್ಪ ಹೊತ್ತಿನ ನಂತರ ಅವಳು ಜ್ಯೂಸ್ ತಗೊಂಡು ಹೊರ ಬಂದಾಗ ಅವನಿಗೆ ಒಂದು ಕ್ಷಣ ಖುಷಿಯಾಯಿತು. ಅವಳು ಜ್ಯೂಸ್ ಕೊಟ್ಟಾಗ ಅವಳನ್ನೇ ನೋಡತೊಡಗಿದನು. ಅವಳು ಜ್ಯೂಸ್ ಕೊಟ್ಟು ಅಲ್ಲೇ ಇದ್ದ ಸೋಫಾದಲ್ಲಿ ಕುಳಿತುಕೊಂಡಳು. ಕಾರ್ತಿಕ್ ಮನೆಯವರಿಗೆ ಹುಡುಗಿ ಇಷ್ಟವಾಗಿ ಅದನ್ನು ಹುಡುಗಿ ಮನೆಯವರಿಗೆ ತಿಳಿಸಿದರು. ಹುಡುಗಿ ಮನೆಯವರಿಗೂ ಕಾರ್ತಿಕ್ ಇಷ್ಟವಾಗಿ ಎರಡು ಮನೆಯವರು ಮದುವೆಯ ಬಗ್ಗೆ ಮಾತನಾಡತೊಡಗಿದರು. ಆಗ ಕೀರ್ತನ ತನ್ನ ತಂದೆಯ ಕಡೆ ಕಣ್ಸನ್ನೆಯಲ್ಲೇ ಹುಡುಗನ ಜೊತೆ ಮಾತನಾಡಬೇಕು ಅಂತ ಹೇಳಿದಳು. ಆಗ ಅವರು ಕಾರ್ತಿಕ್ ಮನೆಯವರ ಜೊತೆ ಈ ವಿಷಯವನ್ನು ಪ್ರಸ್ತಾಪಿಸಿದರು. ನಮ್ಗೆ ನಿಮ್ಮ ಹುಡುಗ ಇಷ್ಟ ಆಗಿದ್ದಾನೆ, ಹಾಗೆ ನಿಮ್ಗೆ ನಮ್ಮ ಮಗಳು ಇಷ್ಟ ಆಗಿದ್ದಾಳೆ. ನಮ್ಮೆಲ್ಲರಿಗೂ ಒಪ್ಪಿಗೆ ಆದ್ಮೇಲೆ ಹುಡುಗ ಹುಡುಗಿ ಒಂದ್ಸಲ ಮಾತಾಡ್ಕೊಂಡು ಬರ್ಲಿ, ಏನಂತೀರಾ ಅಂತ ಅವರು ಹೇಳಿದಾಗ ಗುರುರಾಜ್ರವರು ಆಯ್ತು ಅಂತ ಹೇಳಿದರು. ಆಗ ಕಾರ್ತಿಕನ ಮನಸ್ಸಲ್ಲಿ ನೂರಾರು ಚಿಟ್ಟೆಗಳು ಓಡಲಾರಂಭಿಸಿತು. ಖುಷಿಯಿಂದ ಎದ್ದು ಅವಳ ಹಿಂದೆ ಹೋದನು. ಅವಳು ಅವನನ್ನು ಮನೆಯ ಟೆರೆಸ್ಗೆ ಕರೆದುಕೊಂಡು ಹೋದಳು. ಅವನು ಅವಳನ್ನು ನೋಡಿ ಏನೂ ಮಾತನಾಡದೆ ಹಾಗೆಯೇ ನಾಚುತ್ತಾ ನಿಂತುಕೊಂಡನು. ಆಗ ಅವಳು ಅವನನ್ನು ನೋಡಿ, ಒಳ್ಳೆ ಮಂಗನ್ ತರ ನಿಂತ್ಕೊಂಡಿದ್ದಾನೆ, ಇವನು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಡ್ಯಾಡಿ ಹೇಳಿದ್ದಾರೆ. ಇವನಿಗೆ ಸಂಬಳ ಎಷ್ಟು ಅಂತ ಮೊದಲು ತಿಳ್ಕೋಬೇಕು. ಒಂದು ವೇಳೆ 50,000 ಏನಾದರೂ ಇದ್ದರೆ ಮೊದಲು ಇವನನ್ನು ರಿಜೆಕ್ಟ್ ಮಾಡಬೇಕು. ನನಗೆ ಗಂಡನಿಗಿಂತ ಅವನು ಸಂಪಾದನೆ ಮಾಡುವ ದುಡ್ಡಿನ ಮೇಲೆ ಆಸಕ್ತಿ ಜಾಸ್ತಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನ ಕಡೆ ನೋಡಿ, ನಿಮಗೆ ಸಂಬಳ ಎಷ್ಟು ಬರುತ್ತೆ? ಅವಳು ಆ ಥರ ಅಚಾನಕ್ಕಾಗಿ ಸಂಬಳದ ಬಗ್ಗೆ ಮಾತನಾಡಿದಾಗ ಅವನು ಕಕ್ಕಾಬಿಕ್ಕಿಯಾದನು. ಅವನ ಬಗ್ಗೆ ಏನಾದರೂ ಕೇಳ್ತಾಳೆ ಅಂತ ಅಂದುಕೊಂಡಿದ್ದ ಅವನಿಗೆ ಅವಳು ಸಂಬಳದ ಬಗ್ಗೆ ಕೇಳಿದಾಗ ಅವನಿಗೆ ಒಂಥರ ಅನುಭವವಾಯಿತು. ಆದರೂ ಅದನ್ನು ತೋರ್ಪಡಿಸಿಕೊಳ್ಳದೆ, ನನಗೆ ತಿಂಗಳಿಗೆ 2 ಲಕ್ಷ ಬರುತ್ತೆ. 2 ಲಕ್ಷನಾ ಅಂತ ಉದ್ಗಾರ ತೆಗೆದವಳು, ಇದೇನು 1 ಲಕ್ಷ ಸಾಕು ಅಂತ ಅಂದುಕೊಂಡ್ರೆ ATM ಕಾರ್ಡೇ ಸಿಗುವ ಹಾಗೆ ಇದೆ. ಯಾವುದೇ ಕಾರಣಕ್ಕೂ ಇವನನ್ನು ಮಾತ್ರ ಕಳೆದುಕೊಳ್ಬಾರ್ದು. ಮದುವೆ ಆದರೆ ಇವನನ್ನೇ ಮದುವೆ ಆಗಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡವಳು, ನನಗೆ ಈ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳಿ ಅಲ್ಲಿಂದ ಕೆಳಗೆ ಓಡೋಡಿ ಹೋದಳು. ಇದನ್ನು ನೋಡಿದ ಅವನು, ಮಾತಾಡೋಣ ಅಂತ ಕರೆದುಕೊಂಡು ಬಂದು ಇವಳೇನು ನನಗೆ ಈ ಮದುವೆ ಓಕೆ ಅಂತ ಮಾತ್ರ ಹೇಳಿಬಿಟ್ಟು ಹೋಗ್ಬಿಟ್ಲು. ಈ ಹುಡುಗಿಯರನ್ನು ಅರ್ಥ ಮಾಡಿಕೊಳ್ಳೋದೇ ಕಷ್ಟ. ಹೋಗ್ಲಿ, ಮದುವೆ ಆದಮೇಲೆ ಸರಿ ಹೋಗ್ಬೋದು. ಮೋಸ್ಟ್ಲಿ ಮದುವೆ ವಿಷಯ ಕೇಳಿ ನಾಚಿಕೊಂಡು ಓಡಿ ಹೋಗಿರ್ಬೋದು ಅಂತ ಅಂದುಕೊಂಡ ಅವನು ಅವಳ ಹಿಂದೆನೆ ಹೋದನು. ಕೆಳಗೆ ಬಂದವಳು ತನಗೆ ಮದುವೆ ಒಪ್ಪಿಗೆ ಇರುವುದಾಗಿ ಎಲ್ಲರಿಗೆ ತಿಳಿಸಿದಳು. ಕಾರ್ತಿಕ್ ಕೂಡ ತನಗೆ ಮದುವೆ ಒಪ್ಪಿಗೆ ಇದೆ ಅಂತ ಹೇಳಿದಾಗ ಎಲ್ಲರಿಗೂ ಖುಷಿಯಾಯಿತು. ಮನೆಯವರೆಲ್ಲರೂ ಸೇರಿ ಮದುವೆಯ ದಿನಾಂಕ ಗೊತ್ತು ಮಾಡಿ ಮದುವೆಯನ್ನು ಅದ್ದೂರಿಯಾಗಿ ಮಾಡಿ ಮುಗಿಸಿದರು. ಮದುವೆಯೆಲ್ಲ ಆದ ಮೇಲೆ ಕೀರ್ತನಾಳ ಮನೆಯವರು ಅವಳನ್ನು ಶಾಸ್ತ್ರೋತ್ರವಾಗಿ ಕಾರ್ತಿಕ್ನ ಮನೆಗೆ ಕಳುಹಿಸಿದರು. ಮದುವೆಯಾದ ಖುಷಿಯಲ್ಲಿ ಕಾರ್ತಿಕ್ ತನ್ನ ಮೊದಲ ರಾತ್ರಿಗೋಸ್ಕರ ಕೀರ್ತನೆಗಳಿಗಾಗಿ ಕಾಯುತ್ತಿದ್ದನು. ಅವಳು ಹಾಲನ್ನು ತಂದು ಅವನಿಗೆ ಕೊಡುತ್ತಾಳೆ ಅಂತ ಅಂದುಕೊಂಡವನು
ಹಾಲಿಗಾಗಿ ಕೈ ಚಾಚಿದನು. ಆಗ ಅವಳೇ ಆ ಹಾಲನ್ನು ಕುಡಿದು, ಸಾರಿ, ತುಂಬ ಟಯರ್ಡ್ ಆಗಿತ್ತು, ಅದಕ್ಕೆ ನಾನೇ ಕುಡಿದೆ. ನಿನಗೆ ಬೇಕಾದ್ರೆ ನೀನೇ ಹೋಗಿ ತಂದು ಕೊಡ್ಕೋ, ನಾನು ಮಲ್ಕೋಬೇಕು, ಜರ್ಕೋ. ಕೀರ್ತನ, ಇವತ್ತು ನಮ್ಮ ಫಸ್ಟ್ ನೈಟ್, ಅದಕ್ಕೆ ಏನು ಮಾಡಬೇಕು? ದಿನಾಲೂ ನೈಟ್ಗಳು ಬರುತ್ತೆ, ಸುಮ್ಮನೆ ಬಿದ್ಕೋ. ತುಂಬ ಟಯರ್ಡ್ ಆಗಿದೆ, ನಿದ್ದೆ ಬರ್ತಾ ಇದೆ, ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ಮಲಗಿಕೊಂಡಳು. ಆಗ ಕಾರ್ತಿಕ್ಗೆ ನಿರಾಸೆಯಾಗಿ ಇದ್ದ ಮೂಡೆಲ್ಲ ಹೊರಟು ಹೋಯಿತು. ಅವಳು ಮಲಗಿದ್ದು ನೋಡಿ ಅವನು ಕೂಡ ಮಲಗಿಕೊಂಡನು. ಬೆಳಿಗ್ಗೆ ಎದ್ದ ಕೀರ್ತನ ಒಲ್ಲದ ಮನಸ್ಸಿನಿಂದ ತನ್ನ ಅತ್ತೆಗೆ ಅಡುಗೆ ಕೆಲಸದಲ್ಲಿ ಹೆಲ್ಪ್ ಮಾಡತೊಡಗಿದಳು. ಮೊದಲು ಎಲ್ಲರ ಎದುರು ಒಳ್ಳೆಯವರ ಥರ ವರ್ತಿಸಿ ನಾಟಕ ಮಾಡತೊಡಗಿದಳು. ಈ ನನ್ನ ಗಂಡನನ್ನು ನಾನು ಕೈವಶ ಮಾಡಿಕೊಳ್ಳೋದು ಹೇಗೆ? ಯಾವಾಗ ನೋಡಿದ್ರು ಅಪ್ಪ ಅಮ್ಮ ಅಂತ ಅವರು ಹೇಳಿದ ಮಾತನ್ನೇ ಕೇಳ್ತಾನೆ. ರಾತ್ರಿ ಆಯಿತು ಅಂದರೆ ನನ್ನ ಹತ್ತಿರ ಬರೋಕ್ಕೆ ಒದ್ದಾಡ್ತಾನೆ. ಇವತ್ತು ನಾನು ಅವನ ಹತ್ತಿರ ಹೋಗಿ ಅವನಿಗೆ ಇಷ್ಟ ಆಗುವಾಗ ಥರ ನಡೆಸ್ಕೊಳ್ಬೇಕು. ಅವನ ಮೂಡಿಗೆ ಬಂದಾಗ ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಅವನಿಗೆ ಹೇಳಬೇಕು. ಹೇಗಾದರೂ ಮಾಡಿ ಇವನ ತಂದೆ ತಾಯಿಯಿಂದ ದೂರ ಮಾಡಬೇಕು. ಆಗ ನಾನು ಒಬ್ಬಳೇ ಇವನ ದುಡ್ಡಲ್ಲಿ ಮಜಾ ಮಾಡ್ಬೋದು ಅಂತ ಅಂದುಕೊಂಡ ಅವಳು ರಾತ್ರಿಗಾಗಿ ಕಾಯತೊಡಗಿದಳು. ರಾತ್ರಿಯ ಊಟ ಎಲ್ಲ ಆದ ಮೇಲೆ ಕಾರ್ತಿಕ್ ಮಲಗಲು ತನ್ನ ರೂಮಿಗೆ ಬಂದನು. ಕೀರ್ತನ ಆಗ್ಲೇ ರೂಮಲ್ಲಿ ಇದ್ದಳು. ಕಾರ್ತಿಕ್ ಬಂದವನೇ ಮಲಗಲು ಹೋದನು. ಆಗ ಕೀರ್ತನ ಅವನ ಹತ್ತಿರ ಬಂದು ಅವನಿಗೆ ಮೂಡ್ ಭರಿಸತೊಡಗಿದಳು. ಇದೇ ಸಮಯಕ್ಕೆ ಕಾಯುತ್ತಿದ್ದವನು ಫುಲ್ ಮೂಡಿಗೆ ಬಂದಾಗ ಅವಳು ತನ್ನ ಮನದ ಆಸೆಯನ್ನು ಅವನಿಗೆ ಹೇಳತೊಡಗಿದಳು. ನನಗೆ ಸ್ವಲ್ಪ ನಿನ್ನ ಹತ್ರ ಮಾತಾಡಕ್ಕಿದೆ. ಈಗ ಬೇಡ, ನಾಳೆ ಮಾತಾಡಿದ್ರಾಯ್ತು. ಈಗಲೇ ಮಾತಾಡಬೇಕು, ಇಲ್ಲಾಂದ್ರೆ ನಾನು ಬೇರೆ ಕಡೆ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಸರಿ, ಹೇಳು, ಅದೇನಂತ. ನಾವು ಬೇರೆ ಮನೆ ಮಾಡೋಣ, ಇಲ್ಲಿ ಇರೋದು ಬೇಡ. ಬೇರೆ ಮನೆ ಯಾಕೆ? ಇದು ನಮ್ಮ ಮನೆನೇ ತಾನೆ. ಅದು ಅಲ್ಲದೆ ಅಪ್ಪ ಅಮ್ಮನಿಗೆ ನಾನೊಬ್ಬನೇ ಮಗ. ನನ್ನನ್ನು ಬಿಟ್ಟು ಅವ್ರು ಹೇಗಿರ್ತಾರೆ? ನನಗಂತ ಅವ್ರನ್ನ ಬಿಟ್ಟು ಇರೋಕ್ಕಾಗಲ್ಲ. ಬೇರೆ ಮನೆಯೆಲ್ಲ ಬೇಡ, ಇಲ್ಲೇ ಇರೋಣ. ನಿನಗೆ ಅವರನ್ನು ಬಿಟ್ಟು ಇರೋಕ್ಕಾಗಲ್ಲ ಅಂದರೆ ನನ್ನನ್ನು ಬಿಟ್ಟು ಇರೋದನ್ನು ಕಲ್ತ್ಕೋ ಅಂತ ಹೇಳಿ ಅವಳು ಸಿಟ್ಟು ಮಾಡಿಕೊಂಡಳು. ಆ ಕ್ಷಣದಲ್ಲಿ ಅವನಿಗೆ ಏನು ಮಾಡಬೇಕೆಂದು ತೋಚದೆ, ಸರಿ, ನೀನು ಹೇಳಿದ ಹಾಗೇನೆ ಮಾಡೋಣ ಅಂತ ಅವಳು ಹೇಳಿದಾಗ ಅವಳು ಸಂತೋಷದಿಂದ ಅವನನ್ನು ತಬ್ಬಿಕೊಂಡಳು. ಒಲ್ಲದ ಮನಸ್ಸಿನಿಂದ ಅವಳನ್ನು ಅವನಿಗೆ ಸಮರ್ಪಿಸಿಕೊಂಡಳು. ಹೀಗೆ ತಿಂಗಳುಗಳು ಉರುಳಿ ಕೀರ್ತನ ಗರ್ಭಿಣಿಯಾದಳು. ಕಾರ್ತಿಕ್ನ ತಂದೆ ತಾಯಿಯ ಖುಷಿಗಂತೂ ಕೊನೆಯೇ ಇರಲಿಲ್ಲ. ಅವನ ತಾಯಿ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳತೊಡಗಿದರು. ಆದರೆ ಅವಳಿಗೆ ಅವಳ ಅತ್ತೆಯನ್ನು ನೋಡಿದ್ರೇನೆ ಆಗುತ್ತಿರಲಿಲ್ಲ. ಯಾವಾಗ ನೋಡಿದ್ರೂ ಮುಖ ಸಿಂಡರಿಸಿಕೊಂಡೇ ಇರುತ್ತಿದ್ದಳು. ಬೇರೆ ಮನೆ ಮಾಡುವಂತ ಗಂಡನಿಗೆ ಪದೇ ಪದೇ ಒತ್ತಡ ಹಾಕತೊಡಗಿದಳು. ಆದರೆ ಕಾರ್ತಿಕ್ ಅದು ಯಾವುದಕ್ಕೂ ತಲೆನೋವು ಹಾಕುತ್ತಿರಲಿಲ್ಲ. ಇದರಿಂದ ರೋಸಿ ಹೋದ ಅವಳು ಒಂದಿನ ತನ್ನ ತಾಯಿಗೆ ಕರೆ ಮಾಡಿ ವಿಷಯವನ್ನೆಲ್ಲ ತಿಳಿಸಿದಳು. ಅಮ್ಮ, ನೀವು ಹೇಳಿದಾಗೆ ನಾನು ಅವನಿಗೆ ಬೇರೆ ಮನೆ ಮಾಡು ಅಂತ ಹೇಳಿದೆ. ಮೊದಲು ಒಪ್ಪಿಕೊಂಡವನೀಗ ಕ್ಯಾರೆ ಮಾಡ್ತಿಲ್ಲ. ಹೊಟ್ಟೆಯಲ್ಲಿ ಬೇರೆ ಅವನ ಪಿಂಡನ ಹೊತ್ತುಕೊಂಡಿದ್ದೀನಿ. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಲ್ಲ. ಈ ಮಗುನ ತೆಗಿಸ್ಬಿಡ್ಲಾ? ಆಗ ಅವನು ಸರಿಯಾದ ದಾರಿಗೆ ಬರಬಹುದು. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ. ಈ ಮಗುನ ಅಸ್ತ್ರ ಮಾಡಿಕೊಂಡು ಅವನನ್ನು ಆಟ ಆಡಿಸ್ಬೋದು. ಒಂದ್ಸಲ ಮಗು ಆಗಲಿ, ಆಮೇಲೆ ಏನು ಮಾಡಬೇಕಂತ ಯೋಚನೆ ಮಾಡಿದ್ರೆ ಆಯಿತು. ಅವನನ್ನು ಆದಷ್ಟು ನಿನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡು. ಅವನ ಅಪ್ಪ ಅಮ್ಮನ ಹಿಡಿತದಿಂದ ಅವನು ಹೊರ ಬರಬೇಕು. ಅದನ್ನು ಹೇಗೆ ಮಾಡಬೇಕಂತ ಯೋಚನೆ ಮಾಡು.
ಅಂತ ಹೇಳಿ ತನ್ನ ಮಗಳ ಜೊತೆ ಸುಮಾರು ಹೊತ್ತು ಮಾತನಾಡತೊಡಗಿದರು. ಹೀಗೆ ದಿನಾಲೂ ಕೀರ್ತನ ತನ್ನ ತಾಯಿಗೆ ಕರೆ ಮಾಡಿ ಗಂಟೆಗಟ್ಟಲೆ ಮಾತನಾಡುತ್ತಿದ್ದಳು. ಅವಳ ತಾಯಿಯು ಅವಳಿಗೆ ಮನೆ ಹಾಳು ಮಾಡುವ ಬುದ್ಧಿ ಹೇಳಿಕೊಡುತ್ತಿದ್ದರೆ ವಿನಃ ಯಾವತ್ತೂ ಒಳ್ಳೆಯ ಬುದ್ಧಿಯನ್ನು ಕಲಿಸಿಕೊಟ್ಟೇ ಇಲ್ಲ. ಹೀಗಾಗಿ ಅವಳು ತನ್ನ ಅತ್ತೆ ಮಾವನ ಜೊತೆ ತೀರಾ ಕಟುವಾಗಿ ವರ್ತಿಸುತ್ತಿದ್ದಳು. ಗಂಡನನ್ನು ಕಾಲ ಕಸಕ್ಕಿಂತಲೂ ಕಡೆಯಾಗಿ ನೋಡುತ್ತಿದ್ದಳು. ತಮ್ಮ ವಂಶದ ಕುಡಿ ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ ಎನ್ನುವ ಒಂದೇ ಒಂದು ಕಾರಣದಿಂದ ಎಲ್ಲವನ್ನು ಸಹಿಸಿಕೊಂಡು ಅವರೆಲ್ಲರೂ ಸುಮ್ಮನಿರುತ್ತಿದ್ದರು. 9 ತಿಂಗಳಿಗೆ ಕೀರ್ತನ ಒಂದು ಸುಂದರ ಗಂಡು ಮಗುವಿಗೆ ಜನ್ಮ ನೀಡಿದಳು. ಕಾರ್ತಿಕ್ ಹಾಗೂ ಅವನ ತಂದೆ ತಾಯಿಯ ಖುಷಿಗೆ ಪಾರವೇ ಇರಲಿಲ್ಲ. ಮಗುವಾದ ಖುಷಿಗೆ ಅವರು ಇಡೀ ಊರಿಗೆ ಮಿಠಾಯಿ ಹಂಚಿದ್ದರು. ಆದರೆ ಅವರ ಖುಷಿ ಜಾಸ್ತಿ ದಿನ ಉಳಿಯಲಿಲ್ಲ. ಬಾಣಂತನೆಗೆ ಹೋದ ಕೀರ್ತನ ಮತ್ತೆ ಕಾರ್ತಿಕ್ ಮನೆಗೆ ವಾಪಸ್ ಬರಲೇ ಇಲ್ಲ. ಕಾರ್ತಿಕ್ ಅವಳ ಮನವೊಲಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವಳು ಅವನ ಮಾತನ್ನು ಕೇಳಲೇ ಇಲ್ಲ. ಈ ಮಧ್ಯದಲ್ಲಿ ಮೊದಲೇ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಅವಳ ತಂದೆ ಕೂಡ ಸಾವನ್ನಪ್ಪಿದರು. ಇದರಿಂದ ಅವಳಿಗೆ ತನ್ನ ಗಂಡನ ಮೇಲೆ ಇನ್ನಷ್ಟು ಕೋಪ ಹೆಚ್ಚಾಗತೊಡಗಿತು. ಕಾರ್ತಿಕ್ ತನ್ನ ಮಾತು ಕೇಳುತ್ತಿಲ್ಲ ಅಂತ ಸಿಟ್ಟಿಗೆದ್ದ ಅವಳು ಅವನ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಳು. ಏನು ತಪ್ಪು ಮಾಡದ ಅವನಿಗೆ ಕೋರ್ಟು ಕಚೇರಿ ಅಂತ ಅಲೆದಾಡುವ ಪರಿಸ್ಥಿತಿ ಕೂಡ ಎದುರಾಯಿತು. ತನ್ನ ಮಗುವನ್ನು ಕೂಡ ನೋಡಲು ಬಿಡದೆ ಅವನನ್ನು ತುಂಬಾನೇ ಸತಾಯಿಸತೊಡಗಿದಳು. ಕೋರ್ಟಿನ ಆದೇಶದಂತೆ ಮಗು ಮತ್ತು ಅವಳ ಖರ್ಚಿಗಾಗಿ 1 ಲಕ್ಷದವರೆಗೆ ದುಡ್ಡನ್ನು ಅವಳ ಅಕೌಂಟಿಗೆ ತಿಂಗಳು ಜಮಾ ಮಾಡತೊಡಗಿದನು. ಇಷ್ಟೆಲ್ಲ ಆದ್ರೂ ಕೂಡ ಅವಳು ಅವನಿಗೆ ಮಗುವಿನ ಮುಖ ಕೂಡ ನೋಡಕ್ಕೆ ಬಿಡುತ್ತಿರಲಿಲ್ಲ. ಮತ್ತೆ ಮತ್ತೆ ಅವಳು ಅವನ ಮೇಲೆ ಕೇಸ್ ಹಾಕಿ ಕೋರ್ಟ್ ಮೆಟ್ಟಿಲೇರುವ ಹಾಗೆ ಮಾಡುತ್ತಿದ್ದಳು. ಇದಕ್ಕೆಲ್ಲ ಅವಳ ತಾಯಿ ಅವಳಿಗೆ ಕುಮ್ಮಕ್ಕನ್ನು ನೀಡುತ್ತಿದ್ದರು. ಅವಳ ಹತ್ತಿರ ಎಷ್ಟೇ ಕಾಡಿ ಬೇಡಿದರೂ ಕೂಡ ಅವಳ ಮನಸ್ಸು ಮಾತ್ರ ಕರಗಲೇ ಇಲ್ಲ. ಇವೆಲ್ಲದರಿಂದ ತೀರಾ ನೊಂದು ಹೋಗಿದ್ದ ಅವನಿಗೆ ಜೀವನವೇ ಸಾಕಾಗತೊಡಗಿತು. ಅವನು ನಿರಪರಾಧಿ ಅಂತ ಕೋರ್ಟಲ್ಲಿ ಎಷ್ಟೇ ಹೇಳಿದರೂ ಕೂಡ ಯಾರೂ ಅವನ ಮಾತನ್ನು ನಂಬಲೇ ಇಲ್ಲ. ಕೋರ್ಟಿನಿಂದ ಹೊರಗೆ ಬರುವಾಗ ಅವಳು ಅವನ ಕಡೆ ನೋಡಿ ವ್ಯಂಗ್ಯವಾಗಿ ನಗುತ್ತಾ, ಇಷ್ಟೆಲ್ಲ ಅವಮಾನ ಆದ್ರೂ ಕೂಡ ಇನ್ನೂ ಬದುಕಿದೆಯಲ್ವಾ? ಯಾವಾಗ ಸತ್ತು ಹೋಗ್ತೀಯ ನೀನು? ನೀನ್ ಸತ್ರೆ ನಾನು ನೆಮ್ಮದಿಯಾಗಿ ಜೀವನ ಮಾಡಬಹುದು. ನಾನ್ ಸತ್ರೆ ಅದು ಹೇಗೆ ನೆಮ್ಮದಿಯಾಗಿ ಜೀವನ ಮಾಡ್ತೀಯ? ನಾನ್ ಸತ್ರೆ ತಿಂಗಳ ನಿಂಗೆ ದುಡ್ಡು ಯಾರು ಕೊಡ್ತಾರೆ? ನೀನ್ ಸತ್ರೆ ನಮ್ಗೆ ಯಾವ ತೊಂದರೆನೂ ಇಲ್ಲ. ನೀನ್ ಸತ್ರೆ ಏನಂತೆ? ನಿನ್ನ ಮನೆಯವರು ಇದ್ದಾರೆ ಅಲ್ವಾ, ಅವ್ರು ಕೊಡ್ತಾರೆ ದುಡ್ಡು. ಅವ್ರ ಮನೆ ಮಾರಿಸಿ ಆದ್ರೆ ನಾನು ದುಡ್ಡು ತಗೋತೀನಿ. ಅದ್ರ ಬಗ್ಗೆ ನೀನ್ ಚಿಂತೆ ಮಾಡಬೇಡ. ಮೊದಲು ಯಾವಾಗ ಸಾಯ್ತಿ ಅಂತ ಹೇಳು, ನಾನು ನೆಮ್ಮದಿಯಾಗಿರ್ಬೋದು ಅಂತ ಅವಳು ಹೇಳಿದಾಗ ಅವನು ಸಂಪೂರ್ಣವಾಗಿ ಕುಗ್ಗಿ ಹೋದನು. ಅಲ್ಲೇ ನಿಂತಿದ್ದ ಜಡ್ಜ್ ಅವಳ ಮಾತು ಕೇಳಿ ನಗಾಡತೊಡಗಿದರು. ಇದನ್ನು ನೋಡಿದ ಅವನಿಗೆ ನ್ಯಾಯದ ಮೇಲೆ ನಂಬಿಕೆನೇ ಹೊರಟು ಹೋಯಿತು. ಇನ್ನು ತನಗೆ ನ್ಯಾಯ ಸಿಗೋದಿಲ್ಲ ಅಂತ ಅವನಿಗೆ ಮನವರಿಕೆ ಆಯಿತು. ಬೇಜಾರಿನಿಂದ ಮನೆಗೆ ಬಂದ ಅವನು ತನ್ನ ರೂಮನ್ನು ಹೋಗಿ ಸೇರಿಕೊಂಡನು. ಅವನ ಅಪ್ಪ ಅಮ್ಮ ಅವನನ್ನು ಸಮಾಧಾನ ಮಾಡಲು ಬಂದಾಗ ತಾನು ಸ್ವಲ್ಪ ಹೊತ್ತು ಒಂಟಿಯಾಗಿರುತ್ತೇನೆ ಅಂತ ಹೇಳಿ ಅವರನ್ನು ಹೊರಗಡೆ ಕಳುಹಿಸಿದನು. ತನ್ನ ಮಗುವನ್ನು ನೋಡಬೇಕು ಅಂತ ಅವನಿಗೆ ತುಂಬಾ ಆಸೆಯಾಯಿತು. ಅದಕ್ಕೋಸ್ಕರ ಕೀರ್ತನಾಳಿಗೆ ಮೆಸೇಜ್ ಮೇಲೆ ಮೆಸೇಜ್ ಮಾಡಿದನು. ಆದ್ರೆ ಅವಳು ಯಾವುದಕ್ಕೂ ಉತ್ತರ ಕೊಡಲೇ ಇಲ್ಲ. ಕೊನೆಗೆ ಅವಳ ಕಡೆಯಿಂದ ಬಂದ ಮೆಸೇಜ್ ನೋಡಿ ಅವನು ದಂಗಾಗಿ ಹೋದನು. ಮಗು ನೋಡಬೇಕು ಅಂದ್ರೆ ನನ್ನ ಅಕೌಂಟಿಗೆ 30 ಲಕ್ಷ ಹಾಕು, ಆಗ ನಾನು ನಿನಗೆ ಮಗು ತೋರಿಸ್ತೀನಿ. ಆ ಮೆಸೇಜ್ ನೋಡಿ ಅವನಿಗೆ ನಿಂತ ನೆಲವೇ ಕುಸಿದ ಅನುಭವವಾಯಿತು. ನನ್ನ ಮಗುನ ನೋಡಕ್ಕೆ ನಾನು ದುಡ್ಡು ಕೊಡ್ಬೇಕಾ? ನಂದು ಒಂದು ಜನ್ಮನ, ಇನ್ನು ನಾನು ಬದುಕಿದ್ದು ವ್ಯರ್ಥ.
ಜೀವನವಾಗಿ ಸಾಕಾಗಿ ಹೋಗಿದೆ. ಈ ಜಗತ್ತಲ್ಲಿ ಎಲ್ಲರೂ ಸ್ವಾರ್ಥಿಗಳೇ. ದುಡ್ಡಿಗೋಸ್ಕರ ಮನುಷ್ಯತ್ವವನ್ನು ಮಾರ್ಕೊಂಡು ಬಿಡ್ತಾರೆ. ಇದಕ್ಕೆ ಒಂದು ಅಂತ್ಯ ಆಗಲೇಬೇಕು. ಕೆಟ್ಟವರಿಗೆ ಶಿಕ್ಷೆ ಆಗಬೇಕು. ಬದುಕಿದ್ದಾಗ ನನಗೆ ನ್ಯಾಯ ಸಿಗಲಿಲ್ಲ. ಸತ್ತ ಮೇಲಾದರೂ ನ್ಯಾಯ ಸಿಗೋ ಭರವಸೆ ಇದೆ. ಆ ಭರವಸೆಗೋಸ್ಕರ ನಾನು ನನ್ನ ಜೀವನವನ್ನು ಅಂತ್ಯಗೊಳಿಸಬೇಕು. ಅದಕ್ಕಿಂತ ಮೊದಲು ಇವಳ ಕರಾಳ ಮುಖವನ್ನು ಜಗತ್ತಿಗೆ ತೋರಿಸಬೇಕು ಅಂತ ಅಂದುಕೊಂಡ ಅವನು ತನ್ನ ಹೆಂಡತಿ ಮಾಡಿದ ಅನ್ಯಾಯದ ಬಗ್ಗೆ ಡೆತ್ ನೋಟ್ ಬರೆದು ನಂತರ ಒಂದು ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ನೇಣಿಗೆ ಕೊರಳು ಒಡ್ಡಿದನು. ಹಗ್ಗದ ಕುಣಿಕೆಗೆ ಕೊರಳೊಡ್ಡುವಾಗ ಕಣ್ಮುಚ್ಚಿ ಒಂದು ಸಲ ತನ್ನ ತಂದೆ ತಾಯಿ ಮತ್ತು ಮಗುವನ್ನು ನೆನಪು ಮಾಡಿಕೊಂಡನು. ಐ ಆಮ್ ಸಾರಿ ಅಪ್ಪ ಅಮ್ಮ, ನಾನು ಈ ಥರ ಮಾಡಬಾರ್ದು. ಆದ್ರೆ ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ. ಜೀವನದಲ್ಲಿ ಸೋತು ಹೋಗ್ಬಿಟ್ಟಿದ್ದೀನಿ. ಜೀವನವೇ ಸಾಕಾಗಿದೆ. ಇನ್ನು ಈ ಬದುಕು ನನಗೆ ಬೇಡ. ಮುಂದಿನ ಜನ್ಮ ಹೊಂದಿದ್ರೆ ಮತ್ತೆ ನಿಮ್ಮ ಮಗನಿಗೆ ಹುಟ್ಟಬೇಕೆನ್ನುವ ಆಸೆ. ನಿಮ್ಮಿಬ್ಬರನ್ನು ಬಿಟ್ಟು ಬಲು ದೂರ ಹೋಗ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳಿ ಅತ್ತ ಅವನು ನೇಣಿಗೆ ಶರಣಾದನು. ನೋಡುತ್ತಿದ್ದಂತೆ ಅವನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಮಗ ಇನ್ನೂ ರೂಮಿನಿಂದ ಹೊರಗೆ ಬಾರದನ್ನು ಗಮನಿಸಿದ ಪಂಕಜರವರು ಅವನ ರೂಮಿಗೆ ಬಂದು ನೋಡಿದಾಗ ಅವರಿಗೆ ಒಂದು ಕ್ಷಣ ದಿಗಿಲು ಹತ್ತಿಬಿಟ್ಟಿತು. ಜೋರಾಗಿ ಕಿರಿಚಿಕೊಂಡು ಅಲ್ಲೇ ಕುಸಿದು ಬಿದ್ದರು. ಹೆಂಡತಿ ಕಿರಿಚಿದ್ದನ್ನು ಆಲಿಸಿದ ಪಾಂಡುರಂಗರವರು ಓಡೋಡಿ ಕಾರ್ತಿಕ್ನ ರೂಮ್ಗೆ ಬಂದರು. ಅವರ ಮಗ ಹಗ್ಗದ ಕುಣಿಕೆಯಲ್ಲಿ ನೇತನಾಡುತ್ತಿದ್ದನು. ಇದನ್ನು ನೋಡಿದ ಅವರಿಗೆ ನಿಂತ ನೆಲವೇ ಕುಸಿದ ಅನುಭವವಾಯಿತು. ಕೂಡಲೇ ಹೆಂಡತಿಯ ಸಹಾಯದಿಂದ ಅವನನ್ನು ಕೆಳಗಿಳಿಸಿ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಅವನನ್ನು ಪರಿಶೀಲಿಸಿದ ಡಾಕ್ಟರ್ ಅವನು ಆಗಲೇ ತೀರಿ ಹೋಗಿರುವುದಾಗಿ ತಿಳಿಸಿದರು. ಇದನ್ನು ಕೇಳಿದ ಇಬ್ಬರು ಕುಸಿದು ಕುಳಿತರು. ಸೂಸೈಡ್ ಕೇಸ್ ಆಗಿದ್ದರಿಂದ ಪೊಲೀಸರಿಗೆ ಇನ್ಫಾರ್ಮ್ ಮಾಡಲಾಯಿತು. ಪೊಲೀಸರು ಮನೆಗೆ ಬಂದು ಪರಿಶೀಲಿಸಿದಾಗ ಅವರಿಗೆ ಕಾರ್ತಿಕ್ ಬರೆದ ಡೆತ್ ನೋಟ್ ಹಾಗೂ ರೆಕಾರ್ಡ್ ಮಾಡಿದ ವಿಡಿಯೋ ಕೂಡ ಸಿಕ್ಕಿತು. ಇದರ ಆಧಾರದ ಮೇಲೆ ಕೀರ್ತನ ಹಾಗೂ ಅವಳ ತಾಯಿಯನ್ನು ಕೂಡ ಅರೆಸ್ಟ್ ಮಾಡಲಾಯಿತು. ಮೊದಲು ಇಬ್ಬರು ತಮಗೆ ಏನೂ ಗೊತ್ತಿಲ್ಲದವರಂತೆ ನಟನೆ ಮಾಡತೊಡಗಿದರು. ಆದರೆ ಸಾಕ್ಷಿ ಆಧಾರದ ಮೇಲೆ ಅವರಿಬ್ಬರಿಗೆ 10 ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸಲಾಯಿತು. ಕಾರ್ತಿಕ್ನ ಮಗನನ್ನು ಅವನ ತಂದೆ ತಾಯಿಗೆ ಒಪ್ಪಿಸಲಾಯಿತು. ಮುಂದಿನ ದಿನಗಳಲ್ಲಿ ಅವನ ತಂದೆ ತಾಯಿ ಅವರ ಮೊಮ್ಮಗನನ್ನು ತಮ್ಮ ಸ್ವಂತ ಮಗನ ತರ ನೋಡಿಕೊಳ್ಳತೊಡಗಿದರು. ಇತ್ತೀಚಿನ ದಿನಗಳಲ್ಲಿ ಇಂಥ ಕೇಸುಗಳು ತುಂಬಾನೇ ಕಾಣಸಿಗುತ್ತದೆ. ಹೆಸರಿಗೋಸ್ಕರ ಮದುವೆ ಮಾಡಿಕೊಂಡು ಗಂಡನನ್ನು ATM ಮೆಷಿನ್ ತರ ಯೂಸ್ ಮಾಡಿಕೊಳ್ಳುವವರು ತುಂಬಾನೇ ಜನಗಳು ಕಾಣಸಿಗುತ್ತಾರೆ. ಜೀವನಕ್ಕೆ ದುಡ್ಡು ಬೇಕು, ಆದರೆ ದುಡ್ಡೇ ಜೀವನ ಅಲ್ಲ. ಇದನ್ನು ಅರ್ಥ ಮಾಡಿಕೊಂಡರೆ ಎಲ್ಲರ ಜೀವನ ಸುಗಮವಾಗುತ್ತದೆ. ದುಡ್ಡಿಗಿಂತ ಮುಖ್ಯವಾದದ್ದು ಗಂಡ ಹೆಂಡತಿ ನಡುವಿನ ಪ್ರೀತಿಯ ಬಾಂಧವ್ಯ. ಗಂಡನ ಸುಖ ದುಃಖದಲ್ಲಿ ಹೆಂಡತಿ ಸಮಾನವಾಗಿ ಭಾಗಿಯಾದರೆ ಅವರಿಬ್ಬರ ಜೀವನ ಸುಖಮಯವಾಗಿರುತ್ತದೆ. ದುಡ್ಡಿನ ಹಿಂದೆ ಹೋದರೆ ಯಾರಿಗೂ ನೆಮ್ಮದಿ ಸಿಗಲ್ಲ. ಹಾಗಾಗಿ ಪ್ರೀತಿ ಸಂಬಂಧಗಳಿಗೆ ಜಾಸ್ತಿ ಒತ್ತು ಕೊಟ್ಟು ನೆಮ್ಮದಿಯ ಜೀವನ ಸಾಗಿಸೋಣ. ಕತೆ ಮುಗಿಯಿತು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.